ಬಂಡೀಪುರ ಸಫಾರಿನ ತಾತ್ಕಾಲಿಕವಾಗಿ ಸರ್ಕಾರ ನಿಷೇಧವನ್ನು ಹೇರಿದೆ. ಇದರ ನೇರ ಎಫೆಕ್ಟ್ ಯಾರಿಗಾಗ್ತಾ ಇದೆ ಅಂತ ಹೇಳಿದ್ರೆ, ಪ್ರವಾಸೋದ್ಯಮವನ್ನೇ ನಂಬಿ ಬದುಕ್ತಾ ಇದ್ದಂತಹ ಅಂಗಡಿಯವರಿಗೆ, ರೆಸಾರ್ಟ್ನವರಿಗೆ, ಹೋಮ್ ಸ್ಟೇಗಳಿಗೆ ಅವ್ರ ನೋವೇನು ಮತ್ತು ಸರ್ಕಾರ ಏನಾದರೂ ಚೇಂಜಸ್ ಅನ್ನು ಮಾಡುತ್ತಾ ನಿರ್ಧಾರದಿಂದ? ಬನ್ನಿ ಡೀಟೇಲ್ಸ್ ಇದೆ ನೋಡೋಣ. ಬಂಡೀಪುರ ಸಫಾರಿ ನಂಬಿಕೊಂಡಿದ್ದವರ ಬದುಕು ಸ್ತಬ್ಧ. ಸಫಾರಿ ಆರಂಭಿಸುವಂತೆ ಶುರುವಾಯಿತು ಒತ್ತಾಯ. ಮತ್ತೊಂದೆಡೆ ಸಫಾರಿ ಆರಂಭಿಸದಂತೆ ರೈತರ ಪಟ್ಟು. ಬಂಡೀಪುರದ ಸಫಾರಿಯನ್ನೇ ನಂಬಿಕೊಂಡಿದ್ದವರ ಬದುಕು ಅತಂತ್ರವಾಗಿದೆ. ಸಫಾರಿ ಬಂದ್ಗೂ ಮುನ್ನ ಕುಟುಂಬ ನಿರ್ವಹಣೆ, ಮಕ್ಕಳ ವಿದ್ಯಾಭ್ಯಾಸ, ಹಬ್ಬ ಹರಿದಿನ ಸೇರಿದಂತೆ ಇತರೆ ಖರ್ಚುಗಳಿಗೆ ಹಣ ಸಂಪಾದನೆಯಾಗುತ್ತಿದ್ದರಿಂದ ಜೀವನ ತಕ್ಕ ಮಟ್ಟಿಗೆ ಸರಾಗವಾಗಿ ಸಾಗುತ್ತಿತ್ತು. ಆದರೆ ಸಫಾರಿ ತಾತ್ಕಾಲಿಕ ಬಂದ್ ಎಂಬ ಬರ ಸಿಡಿಲಿನ ಆದೇಶ ಬದುಕಿನ ಬಂಡಿ ಹಳಿ ತಪ್ಪುವಂತೆ ಮಾಡಿದೆ. ಟೀ, ಕಾಫಿ, ಊಟ, ತಿಂಡಿ, ಎಳನೀರು, ಹಣ್ಣಿನ ವ್ಯಾಪಾರಿಗಳು, ತಂಪು ಪಾನೀಯ, ಕುರುಕುಲು ತಿಂಡಿ ಸೇರಿದಂತೆ ಸಣ್ಣ ಪುಟ್ಟ ವ್ಯಾಪಾರಿಗಳ ನೋವಿನ ಮಾತುಗಳಿವು. ಹೌದು, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಸಫಾರಿಯನ್ನು ಸುಮಾರು 1 ತಿಂಗಳಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವ ಹಿನ್ನೆಲೆ ಸ್ಥಳೀಯ ಸಣ್ಣ ಪುಟ್ಟ ವ್ಯಾಪಾರಿಗಳು, ಹೋಮ್ ಸ್ಟೇ, ರೆಸಾರ್ಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದವರು ಈಗ ನಿರುದ್ಯೋಗಿಗಳಾಗಿದ್ದಾರೆ. ಹಾಗಾಗಿ ಅವರ ಕುಟುಂಬಗಳು ಸಂಕಷ್ಟಕ್ಕೀಡಾಗಿ ಮುಂದೇನು ಎಂಬ ಚಿಂತೆಯಲ್ಲಿದ್ದಾರೆ. ಅಲ್ಲದೆ ಬಂಡೀಪುರಕ್ಕೆ ಬರುವ ಪ್ರವಾಸಿಗರಿಗೆ ಸಫಾರಿಯೇ ಪ್ರಮುಖ ಆಕರ್ಷಣೆಯಾಗಿತ್ತು. ಆದರೆ ಬಂದ್ ಪರಿಣಾಮ ಬಂಡೀಪುರವೇ ಸ್ತಬ್ಧವಾಗಿರುವುದು ಒಂದೆಡೆಯಾದರೆ, ಸಣ್ಣ ಪ್ರಮಾಣದ ವ್ಯಾಪಾರ ನೆಚ್ಚಿಕೊಂಡಿದ್ದವರು ಮತ್ತು ದುಡಿಯುವ ವರ್ಗಕ್ಕೆ ಮುಂದೇನು ಎಂಬ ಆತಂಕ ಕಾಡಲಾರಂಭಿಸಿದೆ. ಸಫಾರಿ ಮತ್ತೆ ಟೂರಿಸಂ ನಂಬ್ಕೊಂಡು ಬರೀ ಅಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ತೊಂದರೆ ಆಗ್ತಾ ಇಲ್ಲ, ಸ್ಥಳೀಯವಾಗಿ ಇರುವಂತಹ ರೈತರಿಗೂ ತೊಂದರೆನೆ. ಅದು ನಂಬ್ಕೊಂಡು ಒಂದು ಟೀ ಮಾರೋ, ಟೀ ಕ್ಯಾಂಟೀನ್ ಇಟ್ಕೊಂಡಿರ್ತಾನೆ ಯಾರು, ಅವನಿಗೂ ತೊಂದರೆ, ಎಳ್ನೀರು ಮಾರೋನ್ಗೂ ತೊಂದರೆ. ಇದು ಹೇಗೆ ಅಂದರೆ ಫಿನಾನ್ಷಿಯಲಿ ಎಲ್ಲರಿಗೂ ಹೊಡ್ತಾ ಬಿದ್ದಂಗೆ. ಟೂರಿಸಂ ಅನ್ನೋದು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ತುಂಬಾ ಜನಕ್ಕೆ ಜೀವನ ಕಟ್ಕೊಟ್ಟಿರುತ್ತೆ. ಅದನ್ನ ಒಂದೇ ಸಲ ಏಕದಮ್ ನಿಲ್ಲಿಸಿದಾಗ, ಅದು ಅವೈಜ್ಞಾನಿಕ ಕಾರಣಗಳಿಗೆ ಅದನ್ನ ಸ್ಟಾಪ್ ಮಾಡಿದಾಗ ಎಲ್ಲರ ಹೊಟ್ಟೆ ಮೇಲೂ ಹೊಡೆದಂಗೆನೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಈಗ ಎಲ್ಲಾ ರೆಸಾರ್ಟ್ಸ್ ಅಲ್ಲೂ ಸಫಾರಿಯಲ್ಲೂ ಸ್ಟಾಫ್ಗಳನ್ನು ಬಿಟ್ಟು ಡೈಲಿ ವೇಜಸ್ ಅಂತ ಲೋಕಲೈಟ್ಸ್ಗಳನ್ನ ತಗೊಂತಾರೆ. ಪರ್ ಡೇ ಕಮ್ಮಿ ಅಂದ್ರೂ ಒಂದು 50-60 ಜನಕ್ಕೆ ದಿನಗೂಲಿ ನೌಕರರು ಅಂದ್ಬಿಟ್ಟು ಕೆಲಸ ಕರ್ಕೊಂತಾರೆ. ಅವ್ರುಗಳನ್ನೆಲ್ಲ ಇವತ್ತು ನಿಲ್ಸಿದ್ದಾರೆ. ಆ 50-60 ಜನ ಅನ್ನೋದಕ್ಕಿಂತ 50-60 ಫ್ಯಾಮಿಲಿಗಳು ಕೆಲಸ ಇಲ್ಲದೆ ನಿಂತಿರೋದು ಇವತ್ತು. ಅರಣ್ಯ ಸಚಿವರು ಸಫಾರಿನ ಏನು ಬಂದ್ ಮಾಡಿದ್ದಾರೆ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 40% ಅಂದರೆ 3000 ಕುಟುಂಬ ಇರುವ ಗ್ರಾಮ ಪಂಚಾಯತಿಯಲ್ಲಿ 40% ಜನ ಪ್ರವಾಸೋದ್ಯಮವನ್ನು ನಂಬಿಕೊಂಡು ಜೀವನ ಸಾಗಿಸ್ತಾ ಬಂದಿದ್ದಾರೆ. ಇವತ್ತು ಇವರು ಯಾರಿಗೂ ಹೇಳದೆ ಕೇಳದೆ ಒಂದು ಅವೈಜ್ಞಾನಿಕ ರೀಸನ್ ಇಟ್ಕೊಂಡು ಸಫಾರಿಯನ್ನು ಬಂದ್ ಮಾಡಿರೋದ್ರಿಂದ ಎಷ್ಟೋ ಜನರ ಬಡವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇಟ್ಟಂಗೆ ಅರಣ್ಯ ಸಚಿವರು ಕಾರಣವಾಗಿದ್ದಾರೆ. ಅವರು ನಮ್ಮನ್ನೆಲ್ಲರನ್ನು ರೈತರನ್ನ ಮಾತಾಡಿಸ್ದಂಗೆ ಇಲ್ಲಿ ನಮ್ಮಲ್ಲಿ ವರ್ಕ್ ಮಾಡ್ತಿರೋರು, ನಮ್ಮ ಕಾಡಂಚಿನ ಗ್ರಾಮಗಳಲ್ಲಿ ಇರುವಂಥ ರೈತರನ್ನು ಕೂಡ ಗಮನದಲ್ಲಿಟ್ಕೊಂಡು ಅವರು ಡಿಸ್ಕಸ್ ಮಾಡಬೇಕಿತ್ತು. ವೈಜ್ಞಾನಿಕವಾಗಿ ಇದು ಸರಿಯಾ ತಪ್ಪ ಅಂತ ಫಸ್ಟು ಡಿಸ್ಕಸ್ ಮಾಡಿ ತದನಂತರ ಕ್ರಮವನ್ನು ತಗೋಬೇಕಿತ್ತು. ಇವರು ತಮ್ಮ ಮೇಲಿನ ಹೊಣೆಗಾರಿಕೆಯನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅವೈಜ್ಞಾನಿಕವಾಗಿ ಜನರ ಒಂದು ಕೋಪವನ್ನು ಕಮ್ಮಿ ಮಾಡಲು ಅವೈಜ್ಞಾನಿಕವಾಗಿ ಸಫಾರಿಯನ್ನು ನಿಲ್ಲಿಸಿದ್ದಾರೆ. ಇದು ವೈಜ್ಞಾನಿಕ ಅಲ್ಲ, ಇದು ಅವೈಜ್ಞಾನಿಕ. ಇದು ಇನ್ನು ಬಂಡೀಪುರದ ಪ್ರವಾಸೋದ್ಯಮ ನಂಬಿ ಕಾಡಂಚಿನ ಸಾಕಷ್ಟು ಜನರು ಸ್ಥಳೀಯವಾಗಿ ಕೆಲಸ ಗಿಟ್ಟಿಸಿಕೊಂಡಿದ್ದರು. ಇದನ್ನೇ ನಂಬಿ 300ಕ್ಕೂ ಹೆಚ್ಚು ಕುಟುಂಬ ಜೀವನ ನಡೆಸ್ತಾ ಇದ್ರು. ಇದೀಗ ಸಫಾರಿ ಬಂದ್ ಪರಿಣಾಮ ಪ್ರವಾಸಿಗರು ಬಂಡೀಪುರದತ್ತ ಸುಳಿತಾ ಇಲ್ಲ. ಅಲ್ಲದೆ ಅರಣ್ಯ ಉತ್ಪನ್ನಗಳನ್ನು ಪ್ರವಾಸಿಗರಿಗೆ ಮಾರಾಟ ಮಾಡಿ ಬಂದ ಹಣದಲ್ಲಿ ಜೀವನ ಮಾಡ್ತಿದ್ದವರ ಪಾಡು ಕೂಡ ಹೇಳತೀರದಾಗಿದೆ. ವರ್ಷಾಂತ್ಯದಲ್ಲಿ ಭಾರತಕ್ಕೆ ಸಾವಿರಾರು ವಿದೇಶಿಗರು ಆಗಮಿಸುತ್ತಾರೆ. ಸಫಾರಿ ಪ್ರವಾಸೋದ್ಯಮದ ಒಂದು ಭಾಗವಾಗಿದೆ. ಮಾನವ ಪ್ರಾಣಿ ಸಂಘರ್ಷ ಹಿನ್ನೆಲೆ ಸರ್ಕಾರ ಸಫಾರಿ ಬಂದ್ ಮಾಡಿದೆ. ಇದರಿಂದ ಪ್ರವಾಸೋದ್ಯಮಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಸರ್ಕಾರ ಕೂಡಲೇ ಸಫಾರಿ ಪುನರಾರಂಭ ಮಾಡಬೇಕು, ಪ್ರವಾಸೋದ್ಯಮಕ್ಕೆ ಮರುಜೀವ ನೀಡಬೇಕು ಎಂದು ಮೈಸೂರು ಸಂಘ ಸಂಸ್ಥೆಗಳ ಒಕ್ಕೂಟ ಒತ್ತಾಯಿಸಿದೆ. ಅತಿ ಹೆಚ್ಚು ಫಾರಿನರ್ಸ್ ಇಂಡಿಯಾಗೆ ಬರುವಂತ ಟೈಮು, ಅದು ಯಾರ್ಯಾರು ನಮ್ಗೆ ಎನ್ಕ್ವೈರಿ ಅಂತ ಬರ್ತಾ ಇತ್ತು, ಅದೆಲ್ಲ ಬರ್ತಾ ಇದ್ದಿದ್ದೇನೆ ನಮ್ಗೆ ಸಫಾರಿಗಳ ಬಗ್ಗೆನೇ ಜಾಸ್ತಿ ಎನ್ಕ್ವೈರಿ. ಸೊ ಆ ತರ ಇರ್ಬೇಕಾದ್ರೆ ಎಲ್ಲ ಹೊರಗಡೆ ದೇಶದ ಟ್ರಾವೆಲ್ ಏಜೆಂಟ್ಸ್ ಈಗ ನನ್ನ ಬೈಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಸಫಾರಿ ಇಲ್ಲ, ವಾಪಸ್ ಹೋಗಿ ಅಂತ ಹೇಳ್ತಾ ಇದ್ದೀರಾ, ನಾನು ಏನ್ ಮಾಡ್ಬೇಕು ಅಷ್ಟು ದಿವಸ ಅಂತ ಕೇಳ್ತಾ ಇದ್ದಾರೆ. ಇದಕ್ಕಿಂತ ಮುಖಭಂಗ ಇನ್ ಬೇರೆ ಇರಲ್ಲ, ಅಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇಡೀ ನಮ್ಮ ಸ್ಟೇಟ್ ನ ಪ್ರವಾಸೋದ್ಯಮನ ಬಲಿ ಕೊಡ್ತಾ ಇದೀವಿ. ಈಗ ಮೊನ್ನೆ ಬೆಮೆಲ್ಗೆ ಹುಲಿ ಬಂತು ಅಂತ ಬಂತು, ನೀವು ಬೆಮೆಲ್ನ ಬಾಗಿಲಾಕ್ಸ್ಬಿಡಿ ಅಂದರೆ ನೀವ್ಯಾಕೆ ಹಾಕ್ಸಲ್ಲ? ಇಮಿಡಿಯೇಟ್ ಆಗಿ ನನ್ನ ಪ್ರಕಾರ ಇದು 1 ವಾರದಲ್ಲಿ ಸಾಲ್ವ್ ಆಗ್ಬೇಕಾಗಿರುವಂತದ್ನ ಇವ್ರು ಯಾರು ಇದ್ರ ಬಗ್ಗೆ ರಿಸ್ಕ್ ತಗೋತಾ ಇಲ್ಲ, ಮತ್ತೆ ಮಾತಾಡ್ತಾನೂ ಇಲ್ಲ. ಒಟ್ನಲ್ಲಿ ಸಫಾರಿ ಆರಂಭಿಸಿ ಅಂತ ಅರಣ್ಯವಾಸಿ ಹಾಗೂ ಸ್ಥಳೀಯರು ಒತ್ತಾಯ ಮಾಡ್ತಿದ್ರೆ, ಇತ್ತ ರೈತರು ಯಾವುದಕ್ಕೂ ಸಫಾರಿ ಆರಂಭ ಮಾಡದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಫಾರಿ ಆರಂಭಿಸ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.